ಅಧಿವೇಶನಕ್ಕೆ ಸಚಿವರು ಗೈರಾಗಿರುವುದರಿಂದ ಸಚಿವರ ನಿರ್ಲಕ್ಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರ ಅನ್ನುವಂತ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಎಲ್ಲಾ ಸಂಪುಟ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದು ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಅಧಿವೇಶನಕ್ಕೆ ಗೈರಾಗ್ತಾ ಇರುವುದಕ್ಕೆ ಸಿದ್ದರಾಮಯ್ಯ ಈ ರೀತಿಯಾದಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನವೂ ಉಭಯ ಸದನದಲ್ಲಿ ಹಾಜರಿರುವುದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಸಚಿವರಿಗೂ ಕೂಡ ಪತ್ರವನ್ನ ಬರೆದು ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದನದಲ್ಲಿ ಹಾಜರಿರಬೇಕು, ಸದನದ ಘನತೆಯನ್ನ ಎಲ್ಲರೂ ಗೌರವಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಅಧಿವೇಶನಕ್ಕೆ ಗೈರಾಗ್ತಾ ಇರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಕ್ವಶನ್ ಕೂಡ ಮಾಡಿದ್ದಾರೆ. ಎಲ್ಲ ಸಚಿವರಿಗೆ ಪತ್ರವನ್ನ ಬರೆದು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಧಿವೇಶನ ನಡೆಯುವಾಗ ಸಚಿವರುಗಳೇ ಗೈರಾದ್ರೆ ಹೇಗೆ? ಈ ಬಗ್ಗೆ ವಿರೋಧ ಪಕ್ಷದವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರುಗಳೇ ಸದನದಲ್ಲಿ ಇರೋದಿಲ್ಲ. ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಸಚಿವರೇ ಇಲ್ಲ ಅಂತ ಅಂದಾಗ ಸದನಕ್ಕೆ ಅರ್ಥ ಬರೋದಾದ್ರೂ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ತಪ್ಪು ಸಂದೇಶ ರವಾನೆಯಾಗುವುದಕ್ಕೆ ಇದು ಕಾರಣವಾಗುತ್ತೆ. ಅಧಿವೇಶನ ನಡೀತಾ ಇರುವಾಗ ಸಚಿವರು ಯಾವುದೇ ಸಭೆ ಸಮಾರಂಭ ಆಯೋಜನೆಗಳು ಯಾವುದೂ ಕೂಡ ಬೇಡ, ಖುದ್ದಾಗಿ ಎಲ್ಲರೂ ಕೂಡ ಸದನದಲ್ಲಿ ಹಾಜರಿರಲೇಬೇಕು. ಉಭಯ ಸದನಗಳಲ್ಲಿ ಕಾರ್ಯಕಲಾಪ ವೇಳೆ ತಮಗೆ ಕರ್ತವ್ಯವಿರುವಂತಹ ಸದನದಲ್ಲಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಆಗಿರ್ಬೋದು, ತಾವೇ ಖುದ್ದಾಗಿ ಹಾಜರಿರಬೇಕು. ಪ್ರತಿದಿನವೂ ಸದನದಲ್ಲಿ ಹಾಜರಿದ್ದು ಸದನದ ಘನತೆಯನ್ನ ಗೌರವಿಸಬೇಕು. ಎಲ್ಲಾ ಸಚಿವರಿಗೂ ಪತ್ರ ಬರೆದು ಸೂಚನೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ರೀತಿಯಾಗಿ ಪತ್ರವನ್ನು ಬರೆಯೋದರ ಮೂಲಕ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಹಲವು ಸಚಿವರು ಗೈರಾಗಿರೋದು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿರೋದ್ರಿಂದ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಕಡ್ಡಾಯವಾಗಿ ಕಲಾಪದಲ್ಲಿ ಎಲ್ಲರೂ ಕೂಡ ಭಾಗವಹಿಸಲೇಬೇಕು ಅನ್ನೋದಾಗಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರಮುಖ ಚರ್ಚೆಗಳು ನಡೆಯುವಂತ ಸಂದರ್ಭದಲ್ಲಿ ಸಚಿವರು ಗೈರಾಗ್ತಾ ಇರೋದು ಸರಿಯಲ್ಲ. ಗೈರು ಹಾಜರಾದ ಸಚಿವರ ನಡೆಗೆ ಸಿಎಂ ಈ ರೀತಿಯಾಗಿ ಗರಂ ಆಗಿದ್ದಾರೆ. ಎಲ್ಲ ಸಚಿವರು ಅಧಿವೇಶನಕ್ಕೆ ಕಡ್ಡಾಯವಾಗಿ ಭಾಗವಹಿಸಲೇಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿದಿನವೂ ಉಭಯ ಸದನದಲ್ಲಿ ಹಾಜರಿರಬೇಕು. ಸದನದಲ್ಲಿ ಹಾಜರಿದ್ದು ಸದನದ ಘನತೆ ಗೌರವವನ್ನ ಉಳಿಸಿ ಬಳಸಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಇದೀಗ ಸಚಿವರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಅಧಿವೇಶನಕ್ಕೆ ಸಚಿವರು ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಅಧಿವೇಶನ ನಡೆಯುವಾಗ ಸಚಿವರುಗಳು ಗೈರಾಗ್ತಾ ಇರೋದ್ರ ಬಗ್ಗೆ ಈಗಾಗಲೇ ವಿರೋಧ ಪಕ್ಷದವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇದನ್ನ ಗಮನಹರಿಸಿದ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಸಚಿವರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರುಗಳು ಸದನದಲ್ಲಿ ಇರುವುದಿಲ್ಲ. ಸದನದಲ್ಲಿ ಇರಬೇಕಾಗಿರುವಂತಹ ಸಚಿವರು ಇಲ್ಲಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಕಾರಣ? ಅಧಿವೇಶನ ನಡೀತಾ ಇರಬೇಕಾದ್ರೆ ನಿಮ್ಮ ಯಾವುದೇ ಸಭೆ ಆಗಿರ್ಬೋದು, ಸಮಾರಂಭದ ಆಯೋಜನೆಗಳಿಗೆ ನೀವು ಅಲ್ಲಿ ಬ್ರೇಕ್ ಹಾಕಬೇಕು. ಅದರ ಬದಲಾಗಿ ಖುದ್ದಾಗಿ ಎಲ್ಲರೂ ಕೂಡ ಸದನಕ್ಕೆ ಭಾಗಿ ಆಗಬೇಕು. ಇಲ್ಲಿ ನಡೆಯುವಂತಹ ಪ್ರಮುಖ ವಿಷಯದ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಅಧಿವೇಶನಕ್ಕೆ ಸಚಿವರು ಗೈರಾಗ್ತಾ ಇರುವಂತಹ ಹಿನ್ನೆಲೆ ಸಚಿವರ ನಿರ್ಲಕ್ಷ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಯಾವ ರೀತಿ ಪತ್ರವನ್ನ ಬರೆದಿದ್ದಾರೆ ಸಚಿವರುಗಳಿಗೆ? ದಿವ್ಯದಾಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವರಿಗೆ ಪತ್ರವನ್ನು ಬರೆದು ಅಧಿವೇಶನವನ್ನು ಗಂಭೀರವಾಗಿ ಪರಿಗಣಿಸಿ ತುಂಬಾ ಜನ ಸಚಿವರುಗಳು ಕಲಾಪಕ್ಕೆ ಸರಿಯಾಗಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ಹಾಜರಾಗ್ತಾ ಇಲ್ಲ. ಹಾಗಾಗಿ ವಿಪಕ್ಷಗಳು ಕಲಾಪವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಸರ್ಕಾರ ಕಲಾಪವನ್ನು ನಿರ್ಲಕ್ಷ್ಯ ಮಾಡಿದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರನೇ ಕಲಾಪವನ್ನು ಆಯೋಜನೆ ಮಾಡಿ ನಂತರ ನೀವು ಅಧಿವೇಶನಕ್ಕೆ ಬರ್ಲಿಲ್ಲ ಅಂತಂದ್ರೆ ಯಾವ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಮತ್ತು ನಿಮ್ಮ ಇಲಾಖೆ ಬಗ್ಗೆ ಸಂಬಂಧಪಟ್ಟಂತೆ ಆದಷ್ಟು ಸ್ಪಷ್ಟವಾಗಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ನೀವು ಅಧಿವೇಶನಕ್ಕೆ ಬನ್ನಿ ಮತ್ತು ಎಲ್ಲಾ ವಿಷಯಗಳನ್ನ ಕಲಾಪದಲ್ಲಿ ಏನೆಲ್ಲ ಚರ್ಚೆನ ಮಾಡಬೇಕು, ಯಾವೆಲ್ಲ ಪ್ರಶ್ನೆಗಳನ್ನ ಎತ್ತುತ್ತಾರೆ ಆ ವಿಪಕ್ಷಿಗಳು, ಆ ಒಂದು ಪ್ರಶ್ನೆಗಳಿಗೆ ನೀವು ಸಮರ್ಪಕವಾಗಿ ಉತ್ತರವನ್ನು ಕೊಡ್ಬೇಕಾಗತ್ತೆ ಅಂತ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಬೆಳಗಾವಿ ಅಧಿವೇಶನ ಆದ ಸಂದರ್ಭದಲ್ಲೂ ಸಹ ಇದೇ ಒಂದು ವಿಷಯ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಯಾಕಂದ್ರೆ ಸಚಿವರುಗಳು ಅಧಿವೇಶನ ಸರಿಯಾಗಿ ಏನು ವಿಧಾನ ಪರಿಷತ್ ಮತ್ತು ವಿಧಾನಸಭೆಗೆ ಭಾಗವಹಿಸಿದ ಕಾರಣಕ್ಕೋಸ್ಕರ ಕಲಾಪದಲ್ಲಿ ಏನು ಸಂಖ್ಯಾ ಬಲದ ಕೊರತೆಯಿಂದಾಗಿ ಸದಸ್ಯರನ್ನ ಕಲಾಪವನ್ನ ಮುಂದೂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮತ್ತು ಪದೇ ವಿಪಕ್ಷ ನಾಯಕರು ಸಹ ಸರ್ಕಾರಕ್ಕೆ ಈ ಒಂದು ಕಲಾಪವನ್ನು ನಡೆಸಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಕಾರಣಕ್ಕೋಸ್ಕರ ಸದನಕ್ಕೆ ಗೈರಾಗ್ತದೆ ಅಂತ ಆರೋಪ ಮಾಡಿದ್ರು. ಹೀಗಾಗಿ ಸದನದಲ್ಲಿ
ಕಾರ್ಯಕಲಾಪಗಳು ಸುಗಮವಾಗಿ ನಡಿಬೇಕು ಅಂತಂದ್ರೆ ಸಚಿವರ ಹಾಜರಿ ಅದು ಕಡ್ಡಾಯವಾಗಿರುತ್ತೆ. ಮತ್ತು ಪ್ರತಿಯೊಂದು ಸೆಷನ್ ನಲ್ಲಿ ಮಾರ್ನಿಂಗ್ ಸೆಷನ್ ಮತ್ತು ಆಫ್ಟರ್ನೂನ್ ಸೆಷನ್ ಎರಡಕ್ಕೂ ಸಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಇಂತಿಷ್ಟು ಸಚಿವರು ಹಾಜರಾಗಬೇಕು. ಅವ್ರ ಪ್ರಶ್ನೋತ್ತರ ಕಲಾಪ ಇರ್ಬೋದು ಅಥವಾ ಚರ್ಚೆ ವೇಳೆ ಇರ್ಬೋದು, ಅದಕ್ಕೆ ಪ್ರತಿಯೊಬ್ಬರು ಭಾಗವಹಿಸಬೇಕು ಅಂತ ಅನ್ನೋದು ಅದು ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ನೀವು ನಡ್ಕೋಬೇಕು ಅಂತ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದ್ ವೇಳೆ ನಿಯಮಾವಳಿ ಪ್ರಕಾರ ನಡೆದುಕೊಡದಿದ್ದಲ್ಲಿ ಆ ಮತ್ತೆ ಸಂದೇಶವನ್ನೇ ಮುಂದಿನ ದಿನಗಳಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಕೊಟ್ಟುವಂತ ಸಂದೇಶನ ಸಚಿವರುಗಳು ಗಂಭೀರವಾಗಿ ಪರಿಗಣಿಸ್ತಾರ ಇಲ್ವಾ ಅಂತ ಕಾತೊಳ್ಬೇಕಾಗಿದೆ. ಯಾಕಂದ್ರೆ ಸಚಿವರಂತ ಎಸ್.ಕೆ. ಪಾಟೀಲ್ ಇರ್ಬೋದು ಅಥವಾ ಪ್ರಿಯಾಂಕ್ ಖರ್ಗೆ ಇರ್ಬೋದು, ಕೃಷ್ಣ ಬೈರೇಗೌಡ ಇರ್ಬೋದು ಮತ್ತು ಕೆ.ಜೆ. ಜಾರ್ಜ್ ಸೇರಿದಂತೆ ಹಿರಿಯ ಸಚಿವರು ಮಾತ್ರ ಸದನದಲ್ಲಿ ಕಡ್ಡಾಯವಾಗಿ ಅವರ ಇಲಾಖೆ ಸಂಬಂಧಪಟ್ಟಂತೆ ಮತ್ತು ಪ್ರಶ್ನೋತ್ತರ ಕಲಾಪದಲ್ಲಿ ಹಾಜರಾಗ್ತಾರೆ. ಉಳಿದಂತ ಸಚಿವರುಗಳು ಬಹುತೇಕ ಸಚಿವರುಗಳು ಹೊರಗಡೆ ಕಾರ್ಯಕ್ರಮಗಳು ಹಾಕಿಕೊಳ್ಳುವ ಮೂಲಕ ಅಂತ ಸಂದರ್ಭದಲ್ಲಿ ಅವರು ಹೊರಗಡೆ ತೆರಳುವ ಕಾರಣಕ್ಕೋಸ್ಕರ ಪ್ರಶ್ನೋತ್ತರ ಕಲಾಪದಲ್ಲಿ ಸರಿಯಾಗಿ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಇಲಾಖೆ ಚರ್ಚೆ ವೇಳೆ ಸಂದರ್ಭದಲ್ಲೂ ಸಹ ಸಚಿವರುಗಳು ಗೈರು ಹಾಜರಾಗಿರೋ ಕಾರಣಕ್ಕೋಸ್ಕರ ಸ್ಪಷ್ಟನೆ ಕೊಡುವಂತ ವಿಚಾರದಲ್ಲಿ ಹಿಂದೇಟು ಹಾಕಲಾಗ್ತದೆ ಅಂತ ಅನ್ನೋ ಆರೋಪ ಬಂದಿದೆ. ಹೀಗಾಗಿ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ನಾಳೆಯಿಂದ ಮತ್ತೆ 7ರಿಂದ ಆರಂಭವಾಗುವಂತ ಕಲಾಪದಲ್ಲಿ ಮತ್ತೆ ಸಚಿವರುಗಳು ಸಹ ಎಚ್ಚರಿಕೆಯಿಂದ ಭಾಗವಹಿಸಬೇಕಂತೆ. ಆ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ನವರು ಎತ್ತುವ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.